ನಿಮ್ಮ ಸಾಧನೆಗೆ ಕೆಲವು ಅನುಕೂಲ ಆಗಲಿ ಅಂತ ಒಂದು ವರ್ಡ್ನ ನಾನು ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಸಾಧನೆಗೆ ಶಿಸ್ತು ಬೇಕು, ಡಿಸಿಪ್ಲಿನ್ ಬೇಕು. ಹಾಗೆ ಅಂತ ಅದು ಒಬೀಡಿಯನ್ಸ್ ಅಲ್ಲ. ಡಿಸಿಪ್ಲಿನ್ ಫಾಲೋ ಮಾಡೋದು ಅಂದರೆ ಯಾವುದೋ ಕಮ್ಯಾಂಡ್ಮೆಂಟ್ಸ್ನ ಬ್ಲೈಂಡಾಗಿ ಫಾಲೋ ಮಾಡೋದು, ಯಾವುದೋ ಗ್ರಂಥನ ಹೇಳಿದ್ದಾರೆ ಅವರು ಫಾಲೋ ಮಾಡ್ತೀನಿ ಅಂತ ಮಾಡೋದಲ್ಲ. ಡಿಸಿಪ್ಲಿನ್ ಅಂದರೆ ನಿನ್ನನ್ನು ನೀನು ಫಾಲೋ ಮಾಡೋದು ಅಂತಲೂ ಆಗುತ್ತೆ. ಚಾಲೆಂಜ್ ಯುವರ್ ಓನ್ ಪ್ಯಾಟ್ರನ್ ಅಂತ. ನೀನೊಂದು ಆದರ್ಶ, ಒಂದು ನಮೂನೆ ಮಾಡಿಟ್ಕೊಂಡ್ಬಿಟ್ಟಿರ್ತೀಯ, ಒಂದು ವಿನ್ಯಾಸ, ಲೈಫ್ ಅಂದರೆ ಹೀಗೆ ಅಂತ ಕಂಡೀಷನ್. ಅದನ್ನು ಮೀರಿ ಹೋಗಬೇಕಾಗತ್ತೆ. ಚಾಲೆಂಜಿಂಗ್ ಯುವರ್ ಓನ್ ಪ್ಯಾಟ್ರನ್. ಅದಕ್ಕೆ ಆ ವರ್ಡು ಡಿಸಿಪ್ಲಿನ್ ಅನ್ನೋದು ಫಾಲೋ ಮಾಡು ಅಂತ ಅರ್ಥ. ಡಿಸೈಪಲ್ ಅಂದರೆ ಫಾಲೋವರ್, ಗುರುವನ್ನು ಫಾಲೋ ಮಾಡೋನು. ಗುರು ಅಂದರೆ ಬೆಳಕನ್ನು ಫಾಲೋ ಮಾಡೋನು, ಒಳ್ಳೆ ಶಕ್ತಿ ಕಡೆಗೆ ಹೋಗೋನು. ಗುರು ಅಂದರೆ ಪರ್ಸನ್ ಅಂತಲ್ಲ, ಸತ್ಯವನ್ನು ಫಾಲೋ ಮಾಡೋನು, ಮುಕ್ತಿಯನ್ನು ಅಂದರೆ ಫ್ರೀಡಮ್ನ ಫಾಲೋ ಮಾಡೋನು. ಡಿಸೈಪಲ್ ವಿತ್ ಡಿಸಿಪ್ಲಿನ್. ನೀವು ಒಳ್ಳೆ ಡಿಸೈಪಲ್ ಆಗಿ ನೀನಂಥದನ್ನೆಲ್ಲ ಫಾಲೋ ಮಾಡಿ ಬಂಧನದಿಂದ ನೀನನ್ನು ಬಿಡಿಸುತ್ತದು ಆ ಡಿಸಿಪ್ಲಿನ್ಸು. ಚಾಲೆಂಜ್ ತೊಗೋಬೇಕು. ನೀನೇನೆ ನಿನ್ನ ಕೆಲವು ಆಚೆ ಬರೋಕ್ಕೆ ನೀನು ಕೆಲವು ವಿನ್ಯಾಸಗಳನ್ನು ಬದಲಾಯಿಸ್ಕೊಂಡು ಹೊಸ ವಿನ್ಯಾಸನ ರೂಪಿಸ್ಕೋತೀಯಲ್ಲ, ಅದನ್ನು ಫಾಲೋ ಮಾಡೋದು ಅಂತ. ಅದಕ್ಕೆ ಡಿಸೈಪಲ್ ಅಂದಾಗ ಗುರು ಶಿಷ್ಯ ಅಂತ ಬಂದರೆ ಆ ಗುರು ಶಿಷ್ಯ ಬರೀ ವ್ಯಕ್ತಿತ್ವ ಅಲ್ಲ, ಪಾತ್ರ ಅಲ್ಲ, ಗುರುತ್ವ ಮತ್ತು ಶಿಷ್ಯತ್ವ. ಗುರು ಶಕ್ತಿ, ಶಿಷ್ಯನ ಶಕ್ತಿ. ಶಿಷ್ಯ ಅಂದಾಗ ಗುರುವಿನ ಪ್ರಿನ್ಸಿಪಲ್ ತನ್ನೊಳಗೆ ಏನೋ, ಆ ಗುರು ಅಂತ ತನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾನೋ ಅದನ್ನು ಫಾಲೋ ಮಾಡೋದು. ಫಾಲೋ ಯುವರ್ ಸೆಲ್ಫ್ ಅಂತಲೇ.